ಇವತ್ತು ರಾಷ್ಟ್ರ ಮಟ್ಟದಲ್ಲಿ JDS ಪಕ್ಷ NDA ಮೈತ್ರಿಕೂಟನ ಸೇರಿದೆ. ಸಾಮಾನ್ಯ ದೇವೇಗೌಡರು ಹಾಗೂ ನಮ್ಮ ವಿಶ್ವ ನಾಯಕರಾದಂಥ ಮೋದಿಯವರ ಇಬ್ಬರು ಮಾತಾಡಿ ಒಂದು ಸಮನ್ವಯ ಮಾಡಿದ್ದೇವೆ ಎರಡು ಪಕ್ಷಕ್ಕೆ. ಕಳೆದ ವಿಧಾನಸಭಾ ಕ್ಷೇತ್ರದಲ್ಲಿ 23ರಲ್ಲಿ ನಡೆದಂಥ ವಿಧಾನಸಭಾ ಕ್ಷೇತ್ರ ಎಲೆಕ್ಷನಲ್ಲಿ ನಾವು 3 ಪಕ್ಷದಿಂದನೂ ಅಭ್ಯರ್ಥಿಗಳಿದ್ದು 3 ಪಕ್ಷದವರು ಚುನಾವಣೆ ಅವರವರ ಪಕ್ಷದ ಸಿದ್ಧಾಂತದ ಪ್ರಕಾರ ಚುನಾವಣೆ ನಡೆಸಿದ್ದಾರೆ. ನಾವು ಕೂಡ BJP ಪಕ್ಷದ ಒಂದು ಅಭ್ಯರ್ಥಿಯಾಗಿ BJP ಪಕ್ಷಕ್ಕೆ ನಿಷ್ಠೆಯಾಗಿ ನಾವು ಚುನಾವಣೆ ಮಾಡಿದ್ವಿ. ಕಳೆದ ಚುನಾವಣೆಯಲ್ಲಿ JDS ಹಾಗೂ BJP ಬೇರೆ ಇರ್ತಕ್ಕಂಥ ಸಮಯದಲ್ಲಿ ಬಂದಂಥ ಮತಗಳು ಹಾಗೂ ಕಾಂಗ್ರೆಸ್ ಪಾರ್ಟಿ ಬಂದಂಥ ಮತಗಳು ನಮ್ಮವೆರಡೂ ಕೂಡಿದ್ರೆ ಇವತ್ತು ನಾವೊಂದು 5,000 ಜಾಸ್ತಿ ಇದ್ದೀವಿ. ಬಟ್ ಅದು ವಿಧಾನಸಭಾ ಚುನಾವಣೆ. ಆ ವಿಧಾನಸಭಾ ಚುನಾವಣೆ ನಡೆಯೋದೇ ಲೋಕಲ್ ಇಶ್ಯೂ ಮೇಲೆ, ಕ್ಯಾಂಡಿಡೇಟ್ ಮೇಲೆ, ಅದ್ರ ಮೇಲೆ. ಬಟ್ ಇದು ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂಗೆ ಇವತ್ತು ದೇಶದ ಬಗ್ಗೆ, ದೇಶದ ಇಶ್ಯೂಗಳ ಬಗ್ಗೆ ಆಗುವಂತ, ಅದ್ರ ಮೇಲೆ ಆಗುವಂತ, ಅದರ ಆಧಾರಿತವಾಗಿ ಆಗುವಂತ ಚುನಾವಣೆ. ಇವತ್ತು ಅದಕ್ಕಿಂತ ಮುಖ್ಯವಾಗಿ ನರೇಂದ್ರ ಮೋದಿ ಅವ್ರನ್ನ ಈ ದೇಶದಲ್ಲಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡಲೇಬೇಕು ಅಂತ ಜನಸಾಮಾನ್ಯರಲ್ಲಿ ಬಂದಿರತಕ್ಕಂಥ ಒಂದು ಒಕ್ಕೊರಳಿನ ಕೂಗು. ಇದು ದೇಶದ ಸುಭದ್ರತೆ, ದೇಶದ ಅಭಿವೃದ್ಧಿ, ದೇಶದ ನಾವೇನು ಇಂಟೆಗ್ರಲ್ ಸೋವರ್ನಿಟಿ ಅಂತ ಅಂತೀವಿ, ಅದನ್ನ ಕಾಪಾಡಲಿಕ್ಕೆ ನರೇಂದ್ರ ಮೋದಿ ಅಂತವರ ನಾಯಕತ್ವ ಬೇಕೇ ಬೇಕು ಅಂತ ಇವತ್ತು JDS ಅವರಾಗ್ಲಿ ಅಥವಾ ಬೇರೆ ಯಾವುದೇ ಪಕ್ಷದವರು ನಮ್ಮ NDA ಮೈತ್ರಿಕೂಟ ಸೇರಿದ್ದಾರೆ ಅಂದ್ರೆ ಅದೊಂದೇ ರೀಸನ್ಗೆ ಸೇರಿರೋದೆಲ್ಲ. ದೇಶನ ಮುನ್ನಡೆಸಬೇಕು. ಎಲ್ಲೋ ಇದ್ದಂತ ದೇಶ ಆರ್ಥಿಕವಾಗಿ 2014ರಲ್ಲಿ ಯಾವ ಸ್ಥಿತಿಲಿ ಭಾರತ ಇತ್ತು, 24ರಲ್ಲಿ ಅತಿ ಹೆಚ್ಚಿನ ಅಭಿವೃದ್ಧಿ ಕಂಡಂತ ದೇಶಗಳಲ್ಲಿ ಭಾರತ ಒಂದು. ಅದರಲ್ಲೂ ಕೂಡ 5ನೇ ಸ್ಥಾನದಲ್ಲಿದೆ ಪ್ರಪಂಚದಲ್ಲಿ ಇವತ್ತಿದೆ ನಮ್ಮ ದೇಶ. ಇನ್ನ ನಮ್ಮ ಮುಂದಿನ ಗುರಿ, ಇನ್ನು ಮುಂದಿನ 5 ವರ್ಷಕ್ಕೆ ನಮ್ಮ ಗುರಿ ಇರೋದು ಇದನ್ನ 3ನೇ ಸ್ಥಾನಕ್ಕೆ ತಗೋಬರ್ಬೇಕು. ಎಲ್ಲೋ ಒಂದ್ ಕಡೆ ಮೋದಿ ಅವರು ಸ್ಪಷ್ಟವಾಗಿ ಹೇಳೋರೆ 2047ರಲ್ಲಿ ಭಾರತ ನಂಬರ್ 1 ಪೊಸಿಷನ್ ಅಲ್ಲಿ ಇರಬೇಕು ಅಂತ. ಸೊ ಇದನ್ನೆಲ್ಲ ಆಧಾರಿತವಾಗಿ ಇವತ್ತು ನಾವು ಚುನಾವಣೆ ಮುಂದೆ ಹೋಗ್ತಾ ಇದ್ದೀವಿ. ನಾವು ಮಾಡಿರ್ತಕ್ಕಂಥ ಕೆಲಸ, ನಾವು ಮಾಡಿರ್ತಕ್ಕಂಥ ಅಭಿವೃದ್ಧಿ, ಮೋದಿ ಅವರು ಕೊಟ್ಟಿರ್ತಕ್ಕಂಥ ಜನಪರ ಆಡಳಿತ, ಇದನ್ನೆಲ್ಲ ಆಧಾರಿತವಾಗಿ ನಾವಿವತ್ತು ಎಲೆಕ್ಷನ್ ಮುಂದೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಕಳೆದ ಚುನಾವಣೆಗೂ ಈ ಚುನಾವಣೆಗೂ ಡಿಫರೆನ್ಸ್ ಏನಂದ್ರೆ, ನಾನು ಆಗ್ಲೇ ಹೇಳಿದಾಗೆ ಲೋಕಸಭಾ ಚುನಾವಣೆ ಆಗಲಿ, ವಿಧಾನಸಭಾ ಚುನಾವಣೆ ಬೇರೆ ನಿಟ್ಟಿನಲ್ಲಿ ನಡೀತಿದೆ, ಲೋಕಸಭಾ ಚುನಾವಣೆ ಬೇರೆ ನಿಟ್ಟಿನಲ್ಲಿ ನಡೀತಿದೆ. ಈ ಸರಿ ನನ್ನ ಪ್ರಕಾರ ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ ತಗೋಬೇಕು. ನಾವು ಮತ್ತೆ JDS ಒಂದಾದ್ಮೇಲೆ ಇವತ್ತು ನಿಖಿಲ್ ಕುಮಾರಸ್ವಾಮಿ ಆಗಲಿ, ನಾನಾಗ್ಲಿ, ಹಾಗೂ ನಮ್ಮ ಮುಖಂಡರೆಲ್ಲ, 2 ಪಕ್ಷದ ಮುಖಂಡರು ಎಲ್ಲ ಒಂದು ತುಂಬಾ ಸೌಹಾರ್ದಯುತವಾಗಿ ನಾವು ಒಂದಾಗಿ ಕೆಲಸ ಮಾಡ್ತಾ ಇದ್ದೇವೆ. ಮುಂಬರ್ತಕ್ಕಂಥ ಚುನಾವಣೆಯಲ್ಲಿ, ಲೋಕಸಭಾ ಚುನಾವಣೆಯಲ್ಲಿ ನಾವು ಕನಿಷ್ಠ ಒಂದು 15,000 ಲೀಡರ್ ತಗೋಬೇಕು ಅನ್ನೋದು ನಮ್ಮ ಗುರಿ. ನಾಗಲೇ ಹೇಳಿದಂಗೆ ಲೋಕಸಭಾ ಚುನಾವಣೆ ಯಾವ ಆಧಾರದ ಮೇಲೆ ನಡೀತದೆ ಅನ್ನೋದು ಮುಖ್ಯ ಸರ್. ಇವತ್ತು ರಾಹುಲ್ ಗಾಂಧಿನ ತಗೋ ವಾಯ್ನಾಡಲ್ಲಿ ನಿಲ್ಸಿದ್ರೆ, ವಾಯ್ನಾಡಲ್ಲಿ ರಾಹುಲ್ ಗಾಂಧಿ ಏನ್ ಮಾಡಿದ್ರು? ಅವರ ತಾತನ ಕಾಲದಿಂದ ಅಮೇಥಿ, ರಾಯಬೆಲೆಯಲ್ಲಿ ನಿಂತ ವಂಶ ಅದು. ಅಲ್ಲಿ ಇವತ್ತು ಗುಡಿಸಲು ಬದುಕೋ ಜನ. ಲಾಸ್ಟ್ ಸ್ಮೃತಿ ಇರಾನಿ ಅಂತ ಒಬ್ರು ಮಹಿಳೆ ವಿರುದ್ಧ ಸ್ಪರ್ಧಿಸಿದಂತ ರಾಹುಲ್ ಗಾಂಧಿ ಅಲ್ಲಿ ಗೆಲ್ಲಲ್ಲ ಅಂತ ಗೊತ್ತಾಗ ಬಂದು ವಾಯ್ನಾಡಲ್ಲಿ ನಿಂತರು. ಯಾವ ಮಾನದಂಡದ ಮೇಲೆ ವಾಯ್ನಾಡಲ್ಲಿ ನಿಂತರು? ಇಲ್ಲಿ ಸರ್ ಅಭ್ಯರ್ಥಿಯಾಗಿ ನಿಂತವ್ರು ಏನ್ ಮಾಡೋರು ಕೆಲಸ ಅನ್ನೋದಕ್ಕಿಂತ ಡಾಕ್ಟರ್ CN ಮಂಜುನಾಥ್ ಅವ್ರು ಮಾಡಿರ್ತಕ್ಕಂಥ ಸೇವೆ ಇದೆಯಲ್ಲ, ಅದು ಆರೋಗ್ಯ ಕ್ಷೇತ್ರದಲ್ಲೇ ಇರ್ಬೋದು, ಅದು ಸೇವೆ, ಜನಪರ ಸೇವೆ, ಅದೇನು ಇಚ್ಛಿತ ಸೇವೆಗಳಲ್ಲ. ಇವ್ರು ಮಾಡ್ಕೊಂಡಿದಾರಲ್ಲ ಕೋಟಿ ಕೋಟಿ, ಆ ಸೇವೆ ಅಲ್ಲ ಅದು. ತುಂಬಾ ಸ್ಪಷ್ಟವಾಗಿ ಹೇಳ್ತೀನಿ, ಡಾಕ್ಟರ್ ಮಂಜುನಾಥ್ ಅವರ ಸೇವೆ ಸಮಾಜಕ್ಕೆ ಯಾರು ಪ್ರಶ್ನೆ ಮಾಡಕ್ಕಾಗಲ್ಲ. ಒಂದು ಅಂತ ಅದ್ಭುತವಾದ ಒಬ್ಬ ವ್ಯಕ್ತಿನ ತಂದು ನಾವಿವತ್ತು ಅಭ್ಯರ್ಥಿಯಾಗಿ ಮಾಡಿದ್ದೀವಿ. ನಮ್ಮ ವರಿಷ್ಠರಿಗೆ, ನಾವು ಅದು 2 ಪಕ್ಷದ ವರಿಷ್ಠರಿಗೆ ನಾವು ಅದಕ್ಕೆ ಕೃತಜ್ಞತೆ ಸಲ್ಲಿಸಬೇಕು. ಮೋದಿ ಅವರು ಕೊಟ್ಟಂತ ಆಡಳಿತ, ಮೋದಿ ಅವರು ಕೊಟ್ಟಂತ ಜನಪರ ಕಾರ್ಯಕ್ರಮ, ಬಡವರ ಪರ, ಯಾವುದೇ ಭೇದ ಭಾವ ಇಲ್ಲದೆ ಇಡೀ ದೇಶಗಳಕ್ಕೂ ತಿರುಗಿ, ಉದ್ದಗಳಕ್ಕೂ ತಿರುಗಿ, ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ಪ್ರಯಾಸ್ ಅಂತ ಕೇಳ್ಕೊಂಡು ಪಾಪ ಪ್ರತಿಯೊಬ್ಬರ ಏಳಿಗೆಗೆ ಪ್ರಯತ್ನ ಪಟ್ಟಂತ ಮೋದಿ ಅವರ ಒಂದು ಕಾರ್ಯಕ್ರಮದ ಮೇಲೆ, BJP ಸರ್ಕಾರದ ಒಂದು ಕಾರ್ಯಕ್ರಮದ ಮೇಲೆ ನಾವು ಜನರ ಮುಂದೆ ಹೋಗ್ತೇವೆ. ಒಂದು. ಎರಡನೇದು, ನಾನು ಕೂಲಿ ಮಾಡಿದ್ದೀನಿ, ನಾನು ಕೆಲಸ ಮಾಡಿದ್ದೀನಿ, ನನಗೆ ಕೂಲಿ ಕೊಡುವನ್ನೋರು. ಈಗ ಆರೋಳಿ ಭಾಗನೇ ತಗೊಳ್ಳಲ್ಲ ಸರ್, ತಾಲೂಕಿಗೆ ಬಂದಿರೋದು. ಈಗ ಆರೋಳಿಗೆ ಅವ್ರ ಕೊಡುಗೆ ಏನು ಅಂತ ಹೇಳಿ ಸರ್. ಇವತ್ತು ತಾಲೂಕಾಯ್ತು, ಯಾರು ಮಾಡಿದ್ರು? ಕುಮಾರಸ್ವಾಮಿ ಅವರು ಘೋಷಣೆ ಮಾಡಿದ್ರು, ಅನುಷ್ಠಾನಕ್ಕೆ ನಾವು ತಂದು. ಇವತ್ತು ಆರೋಳಿ ಭಾಗಕ್ಕೆ ಕುಡಿಯೋ ನೀರು ಸಮಸ್ಯೆ ಇತ್ತು. 420 ಕೋಟಿ
ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಯಶವಂತನಾರಾಯಣ ಅವರ ಉಸ್ತುವಾರಿ ಸಮಯದಲ್ಲಿ ನಿಮ್ಮೆಲ್ಲರದ್ದು ಮಾಹಿತಿ ಇದೆ. ಆ ಸಮಯದಲ್ಲಿ 440 ಕೋಟಿ ಖರ್ಚು ಮಾಡಿ ಪ್ರತಿ ಮನೆಗೂ ಕುಡಿಯೋ ನೀರು ಕೊಡಬೇಕು ಅಂತ ವ್ಯವಸ್ಥೆ ತಂದವ್ರು ನಾವು. ಇವ್ರು ಯಾವ ಆಧಾರದ ಮೇಲೆ ಏನ್ ಕೆಲಸ ಮಾಡಿದಾರೆ ಅಂತ ಅವ್ರು ಹೇಳಿ, ನಾವು ಕೂಲಿ ಕೆಲಸ ಮಾಡಿದ್ರೆ ಖಂಡಿತ ನಾವು ಕೂಲಿ ಕೊಡೋಣ. ಏನ್ ಕೆಲಸ ಮಾಡಿದಾರೆ ಅಂತ ಹೇಳ್ಬಿಟ್ಟು ಕೂಲಿ ಕೇಳಬೇಕು. ಆಮೇಲೆ ನಾವು ಕೂಲಿ ಕೇಳಕ್ ಬರ್ತೀವಿ ಸರಿ, ಅಭಿವೃದ್ಧಿ ಮಾಡೋದಲ್ವಾ ಸರ್ ಅವರು? ಸೀರೆ ಯಾಕೆ ಹಂಚ್ತವ್ರೆ, ಕುಕ್ಕರ್ ಯಾಕೆ ಹಂಚ್ತಾರೆ, ತವಾ ಯಾಕೆ ಹಂಚ್ತಾರೆ, ದುಡ್ಡು ಹಿಡ್ಕೊಂಡು ಮನೆ ತಿರ್ಕೊಂಡು ಸಿಕ್ತವ್ರಿಗೆಲ್ಲ ಶಾಲಾ ಹಾಕೊಂಡು ಯಾಕೆ ಓಡಾಡ್ತವ್ರೆ? ಅಭಿವೃದ್ಧಿ ಮಾಡಿದ್ರೆ ಗಂಟಾಘೋಷ ಓಟ್ ಕೇಳ್ಬೋದಲ್ಲ ಸರ್? ಸೊ ದಯಮಾಡಿ ಈಗ ಯಾರೋ ಪುಡಿಯೋದು ಹೇಳ್ದಂಗೆ ನಾವು ಅಭಿವೃದ್ಧಿ ನಾವು ಕೂಲಿ ಕೇಳ್ತಾ ಇದೀವಿ ಅಂತ ಕೈಲಿ ಈ ಕೈಲಿ ಕುಕ್ಕರು, ಈ ಕೈಲಿ ತವಾ, ಈ ಕೈಲಿ ಸೀರೆ, ಈ ಕೈಲಿ ಅದೇನೋ ಟೋಕನು ಗ್ಯಾರಂಟಿ, ಏನದಕ್ಕೆ ಸರ್ ಅದು? ನಾವೇನು ಇಲ್ಲದೆ ಜನಗಳ ಮುಂದೆ ನಾವು ನರೇಂದ್ರ ಮೋದಿ ಅವ್ರು ಕೆಲಸ ಮಾಡಿದ್ರೆ ನಾವು ಓಟ್ ಹಾಕಿ ಅಂತ ಹಿಂಗೆ ಕೇಳ್ತಿದ್ವಿ, ನಾವು ಕೂಲಿ ಕೇಳ್ತೀವಿ. ಸೊ ಅಭಿವೃದ್ಧಿ ಮಾಡಿದ್ದೆ ಆಗಿದ್ದಿದ್ರೆ ಅವ್ರು ಯಾಕೆ ಸರ್ ಈ ತರ ಆಮೇಶ, ಈ ತರ ಕುಕ್ಕರು, ಸೀರೆ, ನಿಕ್ಕರು ಪಕ್ಕ ಇಟ್ಕೊಂಡು ಓಡಾಡಬೇಕಾಯ್ತು ಸರ್? ಖಂಡಿತ ಇಲ್ಲ. ನಾವು ನರೇಂದ್ರ ಮೋದಿ ಅವರ ಒಂದು ಆಡಳಿತ, ಡಾಕ್ಟರ್ CN ಮಂಜುನಾಥ್ ಅವರ ಒಂದು ಸಮಾಜ ಸೇವೆ, ಅವರ ಸೇವೆ ಬರೀ ಎಲ್ಲೋ ಒಂದ್ ಕಡೆ ಜಯದೇವಾಗೋ ಎಲ್ಲೋ ಒಂದ್ ಕಡೆ ಬೆಂಗಳೂರಿಗೋ ಸೀಮಿತ ಆಗಬಾರ್ದು. ಇಡೀ ದೇಶಕ್ಕೆ ಅವ್ರಿಗಿರ್ತಕ್ಕಂಥ ಆರೋಗ್ಯ ಕ್ಷೇತ್ರದಲ್ಲಿ ಅವ್ರಿಗಿರ್ತಕ್ಕಂಥ ಅನುಭವ ಇಡೀ ದೇಶದ ಜನಕ್ಕೆ ಅನುಕೂಲ ಆಗಲಿ ಅಂತ ಅವ್ರನ್ನ ಅಭ್ಯರ್ಥಿ ಮಾಡಿದ್ದೇವೆ. ಯಾವ ಚುನಾವಣೆನೂ ಇವರು ಈ ತರ ಬಂದು ಆಚೆ ಮಾಡಿದವರಲ್ಲ. ಈ ಚುನಾವಣೆಯಲ್ಲಿ ಯಾಕೆ ಇಷ್ಟು ಸುತ್ತ? ಹಾಗಾದ್ರೆ ಡಾಕ್ಟರ್ CN ಮಂಜುನಾಥ್ ಅವ್ರು ಏನು ಮಾಡಿಲ್ಲ ಅಲ್ವಾ ಸರ್ ಅಭಿವೃದ್ಧಿ? ಅವ್ರು ಏನು ಕೊಟ್ಟಿಲ್ಲ ಅಲ್ಲ ಸರ್? ಹಂಗಾದ್ರೆ ಸುಲಭವಾಗಿ ಗೆದ್ದೋಗ್ಬಿಡ್ಬೇಕಲ್ಲ. ಇವ್ರು ಯಾಕೆ ಮನೆ ಒಂಥರ ಗ್ರಾಮ ಪಂಚಾಯತಿ ಎಲೆಕ್ಷನ್ ಮಾಡಿದಾಗ ಯಾಕೆ ಮಾಡ್ತಾರೆ ಇವರೆಲ್ಲ ಕಡೆ? ಡಾಕ್ಟರ್ CN ಮಂಜುನಾಥ್ ಹೆಸರಿಗೆ ಇಷ್ಟು ಭಯ ಪಟ್ರಲ್ಲ ಅನ್ನೋ ಸಾಧಕೇನೆ ಇನ್ ಮುಂದೆ ಏನ್ ಸರ್ ಗತಿ? ಹಾಗಾಗಿ ಅವ್ರೇನೋ ಹೇಳ್ತಾರ ಅವ್ರ ರಾಜಕೀಯ, ಅವ್ರಿಗೆ ಕಾಂಗ್ರೆಸ್ ಅವ್ರು ಮಾಡ್ಕಲಿ. ನಮ್ದು ಸರ್ ದೇಶದ ಅಭಿವೃದ್ಧಿ, ದೇಶದ ಸುರಕ್ಷತೆ ಸರ್. ಮೊನ್ನೆ ಹುಬ್ಳಿ ನಡೆದಂತ ಘಟನೆ ನಾವು ನೆನ್ಸ್ಕೊಂಡ್ರೆ ನಮ್ಗೆ ಇನ್ನೂ ಮೈ ಜುಮ್ಮ ಅಂತದೆ. ನಾವು ಮೊನ್ನೆ ಪ್ರೊಟೆಸ್ಟ್ ಮಾಡೋದು, ಆ ಹೆಣ್ಣು ಮಗುನ ಆ ರೀತಿ ಸಾಯಿಸಾದ್ಮೇಲೆ ಅದನ್ನ ಸಮರ್ಥನೆ ಮಾಡುವಂತ ಸ್ಟೇಟ್ಮೆಂಟ್ಗಳು ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥ ಮುಖ್ಯಮಂತ್ರಿ ಅವರು ಇರ್ಬೋದು, ಉಪಮುಖ್ಯಮಂತ್ರಿ ಅವರು ಇರ್ಬೋದು, ಗೃಹ ಮಂತ್ರಿಗಳಿರ್ಬೋದು, ಇವ್ರು ಹಿಂಗ್ ಮಾಡ್ತಾರೆ ಅಂದ್ರೆ ನಮ್ಮ ಸಮಾಜ ಎಲ್ಲೋಯ್ತದೆ ಸರ್? ಒಂದೇ ದಿನ ಅಷ್ಟೊಂದು ಕೊಲೆಗಳಾಗೋಯ್ತವೆ. ಯಾರೋ ಜೈ ಶ್ರೀರಾಮ್ ಅಂದ್ರು ಅಂತ ಅಂದ್ಬಿಟ್ಟು ಕಾರಲ್ಲಿ ಅಡ್ಡ ಹಾಕಿ ಹೊಡಿತಾರೆ ಅವ್ರಿಗೆ. ಅವನ್ಯಾರೋ ಪುಣ್ಯಾತ್ಮ ಮೋದಿ ಅವ್ರ ಬಗ್ಗೆ ಒಂದು ಹಾಡು ಮಾಡೋನೆ ಅಂದ್ರೆ ಅವ್ನ ಹಿಡ್ಕೊ ಹೊಡಿತಾರೆ. ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ. ಮೊನ್ನೆ ಇದೇ ಕಾಂಗ್ರೆಸ್ ಅಭ್ಯರ್ಥಿ ಮಾಗಡಿಗೆ ಹೋಗ್ಬಿಟ್ಟೆಲ್ಲ ಪ್ರಚಾರ ಮಾಡ್ತಾರೆ. ಅವ್ರ ಕಾರ್ ಮುಂದೆನೆ ಅವ್ನು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗ್ತಾನೆ, ಪಾಕಿಸ್ತಾನ್ಗೆ ಜೈ ಅಂತ ಕೂಗ್ತಾನೆ. ಈ ಜನ ಅಬ್ಸರ್ವ್ ಮಾಡ್ತಾರೆ ಸರ್, ಜನ ದಡ್ರಲ್ಲ ಇವರು. ಎಸ್ಪೆಷಲಿ ನಮ್ಮ ಭಾಗದ ಜನ ಇದನ್ನೆಲ್ಲ ಇದು ಮಾಡೋರೆ. ಅಭಿವೃದ್ಧಿ ಮಾಡಿದಿರಿ, ನಾವು ಅಕ್ಕಿ 5 kg ಅಕ್ಕಿ ಕೇಂದ್ರ ಸರ್ಕಾರದಿಂದ ಬರ್ತದೆ, ಕಿಸಾನ್ ಸಮ್ಮಾನ್ ಯೋಜನಾ 6,000 ಕೇಂದ್ರ ಸರ್ಕಾರದಿಂದ ಬರ್ತದೆ, ಆಯುಷ್ಮಾನ್ ಭಾರತ್ ಕಾರ್ಡ್ 5 ಲಕ್ಷ ಕೇಂದ್ರದಿಂದ ಬರ್ತದೆ, 75+ ಇರ್ತಕ್ಕಂಥ ಸುಮಾರು 4 ಕೋಟಿ ಜನಕ್ಕೆ 5 ಲಕ್ಷ ಆಯುಷ್ಮಾನ್ ಭಾರತ್ ಕೊಟ್ಟವ್ರೆ, 4 ಕೋಟಿ ಮನೆ ಕಟ್ಸವ್ರೆ, ವಯಸ್ಸಾಗಿರ್ತಕ್ಕಂಥ ಜನಕ್ಕೆ ಇನ್ನೂ 3 ಕೋಟಿ ಕಟ್ಸ್ಬೇಕು ಅಂತ ಹೇಳವ್ರೆ. ಶೌಚಾಲಯ, ನಮ್ಮ ತಾಯಂದಿರು ಬೈಲ್ಗೆ ಹೋಗ್ಬಾರ್ದು ಅಂತ ಅವರ ಸ್ವಾಭಿಮಾನಕ್ಕೋಸ್ಕರ ಕೆಂಪು ಕೋಟೆಯಲ್ಲಿ ನಿಂತ್ಕೊಂಡು ಮೊದಲನೇ ಭಾಷಣದಲ್ಲಿ ಹೇಳಿದ್ರು ಮೋದಿ ಅವರು. ಶೌಚಾಲಯ ಒಂದು ಮೂಲಭೂತ ಸೌಕರ್ಯ, ಒಂದು ಶೌಚಾಲಯ, ತಿನ್ನಕ್ ಅನ್ನ, ಇರಕ್ ಒಂದ್ ಮನೆ, ಒಂದು ಗ್ಯಾಸ್ ಕನೆಕ್ಷನ್ ಎಷ್ಟು ಕೊಡ್ಸೋ ಸರ್ ಉಜ್ವಲ ಯೋಜನೆಯಲ್ಲಿ? ಎಷ್ಟು ಕೊಡ್ಸೋದು? ನಾವು ಹೇಳ್ತಾ ಹೋದ್ರೆ ನಮ್ಗೆ ಆಕ್ಚುಲಿ ಸ್ಟೇಜ್ ಮೇಲೆ ಟೈಮ್ ಸಿಗಲ್ಲ. ಹೇಳ್ತಾ ಹೋದ್ರೆ ಮೋದಿ ಅವ್ರು ಮಾಡಿರೋ ಕೆಲಸ, ನಾವು ಆ ಕೆಲಸದ ಆಧಾರದ ಮೇಲೆ ಓಟ್ ಕೇಳ್ತಾ ಇದ್ದೀವಿ ಸರ್. ನೀವು ನಿಮ್ ಕಣ್ಣಾರ ನೋಡ್ಬೇಕು, ಇಲ್ಲಾಂದ್ರೆ ನಾವು ಮಾಡಿರೋ ವಿಡಿಯೋ ನಿಮಗೆ ಕಳಿಸ್ಬೇಕು ಸರ್. ನಾವು ಇನ್ನು ಕೇಳಕ್ಕೆ ಸ್ಟಾರ್ಟ್ ಮಾಡಿರಲ್ಲ ಮತನ. ನಾವು ಬಿಜೆಪಿ ಶಾಲಾ ಹಾಕೊಂಡು ಕೆಳಗೆ ಇಳಿದೇಟ್ಗೆನೆ ನಡಿಯಪ್ಪ ಪುಣ್ಯಾತ್ಮ ಓಟ್ ಹಾಕ್ತೇವೆ, ನಾವು ಯಾರು ಓಟ್ ಹಾಕ್ತೀವಿ ಅಂತಾರೆ. ಅದನ್ನ ನೀವು ಕಣ್ಣಾರ ನೋಡ್ಬೇಕು, ಇಲ್ಲ ನಾವು ಮಾಡಿರೋ ವಿಡಿಯೋಗಳು ನಿಮ್ಗೆ ಕಳ್ಸ್ಕೊಡ್ಬೇಕು. ನಾವು ಜನಗಳ ಹತ್ರ ಹೋಗ್ಬಿಟ್ಟು ಆಮೇಲೆ ಕೆಲವ್ರು ಹೆಂಗ್ ಕೇಳ್ತೀರ ಯಾರು ನೀವು ಅಂತಾರೆ. ನಾವ್ ಹಿಂಗೆ ಬಿಜೆಪಿ ಪರ, ನಾವು ಮಂಜುನಾಥ್ ಅವ್ರ ಪರ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅವರೇ ಆ ಪುಣ್ಯಾತ್ಮನ ಬಗ್ಗೆ ಅಷ್ಟು ಮಾತಾಡ್ತಾರೆ. ಅಭೂತಪೂರ್ವವಾದಂತ ಒಂದು ಸಂದರ್ಭ. ಡಾಕ್ಟರ್ CN ಮಂಜುನಾಥ್ ಅವರು ಈ ಸಲ ಲೋಕಸಭಾ ಎಲೆಕ್ಷನ್ ಅಲ್ಲಿ ಗೆಲ್ಲೋದು 100% ಸತ್ಯ. ಜನಗಳ ಸ್ಪಂದನೆ ಡಾಕ್ಟರ್ CN ಮಂಜುನಾಥ್ ಅವರಿಗೆ, ನಾನು ನನ್ನ ಅಲ್ಪ ಒಂದು ಅವಧಿಯಲ್ಲಿ ರಾಜಕೀಯದಲ್ಲಿ ನಾನು ಏನ್ ನೋಡಿದ್ದೀನಿ, ಈ ಮಟ್ಟಕ್ಕೆ ಜನ ಬೆಂಬಲ ಸಿಕ್ಕಿರ್ತಕ್ಕಂಥದ್ದು ಬಹುಶಃ ನಾನೆಲ್ಲೂ ನೋಡಿಲ್ಲ ನನ್ನ ಅನುಭವದಲ್ಲಿ. ಅಥವಾ ಅಣ್ಣ ತುಂಬಾ ಸೀನಿಯರ್ ಇದ್ದಾರೆ, ಈಗ ಅವರು ನೋಡಿರ್ಬೋದು. ಬಟ್ ಇಂಥ ವಯಸ್ಸಾದವ್ರು, ಈಗ ಹುಡುಗರಾದ್ರೂ ಏನೋ ಫೇಸ್ಬುಕ್ ಅಲ್ಲಿ ನೋಡಿದ್ರು, ಅದ್ರಲ್ಲಿ ನೋಡಿದ್ರು, ಇದ್ರಲ್ಲಿ ನೋಡಿದ್ರು ಅಂತ ಅನ್ಬೋದು. ನಾವು ವಯಸ್ಸಾದ ತಾಯಂದಿರು, ತಂದೆಯಂದಿರು, ನಾವು ಹೋಗಿ ಓಟ್ ಕೇಳಿಸ್ಲೇ ನಡಿಯಪ್ಪ ಈ ಪುಣ್ಯಾತ್ಮಂಗ ಹಾಕ್ತ ಇನ್ಯಾರ್ಗ ಹಾಕನ, ಆ ಧರ್ಮಸ್ಥಳದ ಮಂಜುನಾಥನು ಒಂದೇ, ಈ ಮಂಜುನಾಥನು ಒಂದೇ ಅಂತಾರೆ ಸರ್. ಈಗ ಹಾರೋಹಳ್ಳಿ ತಾಲೂಕ್ ಅಂತ ಒಂದು ಮಾಡಿದ್ರು. ಈಗ ದಿನ ಬೆಳಗ್ಗೆ ಎದ್ದು ರೈತರು ಎಲ್ಚವಾಡಿ ಬಾರ್ಡ್ರಿಂದ ಕನ್ಪುರ್ಕ್ ಹೋಗ್ಬೇಕಾಯ್ತು. ಆ ರೈತ ಎಲ್ಚವಾಡಿ ಬಾರ್ಡ್ರಿಂದ ಕನ್ಪುರ್ಕ್ ಹೋಗೋಷ್ಟರಲ್ಲಿ ಅವನ ಒಂದು ಅರ್ಧ ಜೀವ ಆಗೋಯ್ತೇನೋ. ಆ ಬಸ್ ಹಿಡಿದು ಪಡೆದು ಎಷ್ಟು ಖರ್ಚು ಮಾಡ್ತೀರಿ ಸರ್ ಓಡಕ್ಕೆ? ಒಂದು ತಾಲೂಕ್ ಅಂತ ಘೋಷಣೆ ಆದ್ಮೇಲೆ ಅಭಿವೃದ್ಧಿ ಆಗಲ್ವಾ ಸರ್? ಸಾಮಾನ್ಯವಾಗಿ ಯೋಚನೆ ಮಾಡೋಣ ನಾವು.
ಸುಮ್ಮನೆ ಏನು ಅಭಿವೃದ್ಧಿ ಆಗ್ಬಿಡ್ತದೆ. ಈಗ ನಾನು ಹೇಳಿದೆ 420 ಕೋಟಿ ನಮ್ಮ ಅವಧಿಯಲ್ಲಿ ಸ್ಯಾಂಕ್ಷನ್ ಮಾಡಿ ಪ್ರತಿ ಮನೆಗೂ ಆರೋಳಿ ಮರಳು ಮಾಡಿ ಸ್ವಲ್ಪ ಮಟ್ಟಿಗೆ ಬೆಂಗಳೂರು ಸೌತ್ನು ಸ್ವಲ್ಪ ಅಲ್ಲಿ ನಮ್ಮ ಬಾರ್ಡರ್ ಇರ್ತಕ್ಕಂಥ ಬೆಂಗಳೂರು ಸೌತ್ ಸೇರಿದಂತ ಹಳ್ಳಿಗಳಿಗೂ ನೀರು ಕೊಡಬೇಕು ಅನ್ನೋ ದೃಷ್ಟಿ 400 ಕೋಟಿ ತಂದು ನಾವು ಇಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಮಾಡುವುದು. ಉಜ್ವಲ ಸ್ಕೀಮಲ್ಲಿ ನಮ್ಮ ಆರೋಳಿ ತಾಲೂಕಿಗೆ ಎಷ್ಟು ಬಂದಿದೆ, ಆಯುಷ್ಮಾನ್ ಭಾರತ್ ಅಲ್ಲಿ ಎಷ್ಟು ಬಂದಿದೆ, ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಎಷ್ಟು ಬಂದಿದೆ, ಅಭಿವೃದ್ಧಿ ಮಾಡಿರೋರು ನಾವು ಸಹ. ರಾಮನಗರ ಇದಕ್ಕೆ ಒಂದು ಅಭೂತಪೂರ್ವವಾದ ಒಂದು ಜಿಲ್ಲಾಸ್ಪತ್ರೆ ಕೊಟ್ಟು ನಾವು ಹಳೆ ಜಿಲ್ಲಾಸ್ಪತ್ರೆ ನೋಡಿದಿರಾ, ಹೊಸ ಜಿಲ್ಲಾಸ್ಪತ್ರೆ ನೋಡಿದಿರಾ, ನೀವೇ ಕಂಡಾರೆ. ಮತ್ತೆ ಸರ್ ಅಭಿವೃದ್ಧಿನ ಮಾಡ್ತೀನಿ ಅನ್ನೋದು ಬೇರೆ, ನಾವು ಮಾಡಿ ತೋರಿಸ್ಬಿಟ್ಟು ಎಲೆಕ್ಷನ್ ಹೋಗೋದು ಸರ್. ನಾನು ನನ್ನ ಎಲೆಕ್ಷನ್ ಅಲ್ಲೂ ಕೂಡ ತುಂಬಾ ಗಟ್ಟಿ ಧ್ವನಿಯಿಂದ ಹೇಳಿದೆ ನಾವು ಮಾಡಿರ್ತಕ್ಕಂಥ ಕೆಲಸನ ಪಾಂಪ್ಲೇಟ್ ಮಾಡಿಸ್ತೋ. ನಾವೇನೋ ಮುಂದೆ ಮಾಡ್ತೀವಿ ಒಳ್ಳೆ ಕೆಲಸ ಅಂತ ಪಾಂಪ್ಲೇಟ್ ಮಾಡಿಸೋ ಮುಂದೆ ಹೋಗ್ಲಿಲ್ಲ. ನಾವು ಮಾಡಿರೋ ಕೆಲಸ ಮುಂದೆ ಇಟ್ಟು, ಬಟ್ ನಮ್ಗೆ ನಾವು ಮಾಡಿದಂತ ಎಲೆಕ್ಷನ್ ನಮ್ಗೆ ತೃಪ್ತಿ ಇದೆ ಸರ್. ನಾವು ಕಳೆದ ವಿಧಾನಸಭೆ ಮಾಡಿದಾಗ ನಮ್ಗೆ ತೃಪ್ತಿ ಇದೆ. ಜನ ನಮ್ಗೆ 3-way fight ಅಲ್ಲಿ ಅಷ್ಟು ಓಟ್ ಹಾಕಿರ್ಬೋದು. ಇವತ್ತೆಲ್ಲರೂ ಸಿಕ್ ನಮ್ಗೆ ಹೇಳ್ತಾರೆ, ಇಲ್ಲಪ್ಪ ನೀನ್ ಸೋಲ್ತಿದ್ದೆ, ಸೊ ನಾವು ಓಟು ಇದಾಯ್ತದೆ ಅದಾಯ್ತದೆ ಅಂತ ಬೇರೆ ಪಕ್ಷಕ್ಕೆ ಆಗ್ತು ಅಂತ ಹೇಳ್ತಾರೆ. ಬಟ್ ನಮ್ಮನ್ನ ಗುರುತಿಸೋದು ಪ್ರತಿ ಹಳ್ಳಿಲೂ ಬಿಜೆಪಿ ಅನ್ನೋದು ಬಂತು, ಪ್ರತಿ ಬೂತ್ ಅಲ್ಲೂ ಬಿಜೆಪಿ ಅನ್ನೋದು ತಂದು ನಮಗೆ ಅದ್ರಲ್ಲಿ ಆತ್ಮತೃಪ್ತಿ ಇದೆ. ನಾವು ಎಲೆಕ್ಷನ್ ತುಂಬಾ ಚೆನ್ನಾಗಿ ಮಾಡಿದೀವಿ ಅಂತ. ಆರೋಳಿ ಅಭಿವೃದ್ಧಿ ಸರ್ ನಾನು ಆಗ್ಲೇ ಹೇಳಿದ್ಮೇಲೆ ಹೇಳ್ತಾ ಹೋದ್ರೆ ನನ್ನ ಟೈಮ್ ಸಾಕಾಗಲ್ಲ. ಆ ಮಟ್ಟಕ್ಕೆ ಅಭಿವೃದ್ಧಿ ಆಗಿದೆ ಆರೋಳಿ. ಇನ್ನೂ ಆಗ್ಬೇಕಾಗಿರೋ ಕೆಲಸ ತುಂಬಾ ಇದೆ. ಆರೋಳಿ ತುಂಬಾ ಕಡೆಗಡೆ ಆಗಿದ್ದಂತ ಒಂದು ಪ್ರದೇಶ. ಇದನ್ನ ತಾಲೂಕಾಗಿ ಕುಮಾರಸ್ವಾಮಿ ಅವರು ಮಾಡಿದ್ರು. ಅದನ್ನ ಅನುಷ್ಠಾನಕ್ಕೆ ನಮ್ಮ ಯಡಿಯೂರಪ್ಪನವರ ಆದಿಯಾಗಿ, ಬೊಮ್ಮಾಯಿಯವರ ಆದಿಯಾಗಿ, ಅಶ್ವತ್ಥನಾರಾಯಣವರ ಆದಿಯಾಗಿ, ಯೋಗೇಶ್ವರ ಅವರು ಕೂಡ ಕೊಡುಗೆ ಬಹಳ ಇದೆ ಈ ಭಾಗದಲ್ಲಿ. ಸೊ ಹೀಗಾಗಿ ಅಭಿವೃದ್ಧಿ ಇಟ್ಕೊಂಡೇ ಜನಗಳ ಹತ್ರ ಹೋಯ್ತು ಸರ್. ನಾವು ಆಗ್ಲೇ ಹೇಳಿದಂಗೆ ಮೋದಿಯವರ ಹೆಸರು, ಡಾಕ್ಟರ್ ಮಂಜುನಾಥ್ ಅವರ ಹೆಸರು ಎರಡು ಬೆರಕಂಡಾಗೇನೆ ಇವರು ಈ ತರ ಗ್ರಾಮ ಪಂಚಾಯತಿ ಎಲೆಕ್ಷನ್ ಮಾಡೋ ಲೆವೆಲ್ ಇಳಿದ್ಬಿಟ್ರಿ ನಮ್ಮ ವಿರೋಧ ಪಕ್ಷದವರು. ಇಲ್ಲ ಅಂದ್ರೆ ಯಾವ ಎಲೆಕ್ಷನ್ ಅಲ್ಲಿ ನೀವ್ ಹೇಳಿ ಈ ಮಟ್ಟಕ್ಕೆ ಓಡಾಡಿದ್ರು, ಯಾವ ಎಲೆಕ್ಷನ್ ಅಲ್ಲಿ ಹಿಂಗ್ ಸೂತಿದ್ರು, ಯಾವ ಎಲೆಕ್ಷನ್ ಅಲ್ಲಿ ಈ ತರ ಹಂಚಿದ್ರು. ಆಮೇಲೆ ಲೀಡರ್ಗಳನ್ನ ಸರ್ ದುಡ್ಡಿದೆ ನಮ್ಮ ಹತ್ರ ಅಂತ ಲೀಡರ್ಗಳನ್ನ ಕೊಂಡ್ಕೊಳಕ್ ಇಳಿದು ಬಿಡ್ತಾರೆ ಅಂದ್ರೆ ಓಟ ಪರಿವರ್ತನೆ ಆಗಲ್ಲ. ಈಗ ಹೋಗಿರೋ ಲೀಡರ್ಗಳು ಉದಾಹರಣೆ ಎಷ್ಟ್ಕೊಳ್ಳಿ, ನಿಮ್ಗೆ ನೆನ್ನೆ ಸೇರ್ಕತ್ತಾರೆ, ಇವತ್ತು ಬೆಳಗ್ಗೆ ವಾಪಸ್ ಬರ್ತಾರೆ ಅವ್ರ ಮಾತು ಪಕ್ಷಕ್ಕೆ. ಹಂಗಾಗಿದೆ ಸರ್. ಗೆಲ್ಲೋದು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರು ಗೆಲ್ಲೋದು 100% ನಿಶ್ಚಯ, ಅದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಹೋರಾಟೋದು ಅಷ್ಟೇ ನಿಶ್ಚಯ. ಸ್ವಾಮಿ ಅವರು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲೇನೆ ಅವ್ರ 11 ತಿಂಗಳು 14 ತಿಂಗಳಿದ್ರು ಅವರು. ಮುಂದಿನ ಅವಧಿ ಬಜೆಟ್ ಅವರ ಅವಧಿಲೇ ಆಗಿದ್ರೆ ಆರೋಳಿಗೆ ಈಗಾಗಲೇ ಮೆಟ್ರೋ ಟ್ರೈನ್ ಬಂದ್ಬಿಟ್ಟಿರೋದು. ಇವ್ರು ಇನ್ನೂ ತತ್ತೀನಿ, ನಾನು ಮಾಡ್ತೀನಿ, ನನಗೆ ಇನ್ನೊಂದು ಅವಕಾಶ ಕೊಡಿ, ನನಗೆ ಕೂಲಿ ಕೊಡಿ ಅನ್ನೋದು ಬೇರೆ ಸರ್. ಮುಖ್ಯಮಂತ್ರಿಗಳು ಆದಂತ ಕುಮಾರಸ್ವಾಮಿ ಅವರ ಸಂದರ್ಭದಲ್ಲೇ ಅದನ್ನ ಮಾಡಿದ್ರು, ಮಾಡಬೇಕು ಅಂತ ಅನ್ಕೊಂಡು ಅದನ್ನ ರೆಡಿ ಮಾಡಿದ್ರು. ಬಟ್ ಇವಾಗಲೇ 6 ವರ್ಷ ಆಗೋಯ್ತು ಅದನ್ನ ಹೇಳಿ. ಇವ್ರು ನೋಡಿ ಸರ್, ಅಭಿವೃದ್ಧಿ ಯಾರು ಮಾಡಿದ್ರು ನಾವು ಬೇಡ ಅನ್ನೋದು. ಅಭಿವೃದ್ಧಿ ಆದಷ್ಟು ಜನಗಳಿಗೆ ಅನುಕೂಲನೇ. ಬಟ್ ಸುಮ್ಮನೆ ಮಾಡ್ತೀನಿ ಅಂತ ಜನಗಳಿಗೆ ದಿಕ್ಕು ತಪ್ಪಿಸ್ಬಾರ್ದು. ಸುಮ್ಮನೆ ನಾನು ಅದು ಮಾಡ್ತೀನಿ, ನಾನು ಇದು ಮಾಡ್ತೀನಿ ಅಂತ ಘೋಷಣೆ ಮಾಡ್ಕೊಂಡು ಓಡಾಡಿದ್ರೆ ಈಗ 10 ವರ್ಷ ಆಗಿದ್ರಲ್ಲ ಸರ್. ನನ್ನ ಪ್ರಕಾರ 10 ವರ್ಷ 11 ವರ್ಷನ 3 ಅವಧಿ ಅವರು ಒಂದು ಬೈ ಎಲೆಕ್ಷನ್ ಸೇರಿಸಿ 13 ವರ್ಷ ಆಗಿದ್ರು 2009, 8, 9 ಆ ಟೈಮಲ್ಲಿ. ಸೊ ಆ ಟೈಮಲ್ಲಿ ಅವತ್ತಿಂದ ಏನ್ ಮಾಡೋರು ಅಂತ ಹೇಳಿ ತಗೋಬೇಕೇ ಹೊರತು ಈಗ ಮಂಜುನಾಥ್ ಅವ್ರು ಹೇಳಿ ನಾನು ಹೊಸದಾಗಿ ಮಾಡ್ತೀನಿ ಅಂತ ಅಥವಾ ಅರ್ಥ ಅದೇ. ಇವ್ರು ಅವಾಗ ಅಧಿಕಾರದಲ್ಲಿ ಇದ್ದವರು ಇವ್ರೇನ್ ಮಾಡಿದೀನಿ ಅಂತ ತೋರಿಸ್ಬಿಟ್ಟು ಓಟ್ ಕೇಳೋದು ಸರ್.